ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1236 ಪಾಯಿಂಟ್ಸ್ ಡೌನ್ ಆಗಿ 82,498 ಕ್ಲೋಸ್ ಆಗಿದೆ. ನಿಫ್ಟಿ 365 ಪಾಯಿಂಟ್ಸ್ ಡೌನ್ ಆಗಿ 25,454 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 811 ಪಾಯಿಂಟ್ಸ್ ಡೌನ್ ಆಗಿ 60,739 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಪ್ರತಿಯೊಂದು ಇಂಡಿಸಿಸ್ ನೋಡಿದ್ರು ಎಬೋವ್ 1% ಫಾಲ್ ಆಗಿದೆ. ಮತ್ತೆ ಸೆಕ್ಟಾರ್ ವೈಸ್ ನೋಡಿದ್ರು ಪ್ರತಿ ಸೆಕ್ಟಾರ್ ಎಬೋವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಲಾಸ್ಟ್ 3 ಡೇಸ್ ನಮ್ಮ ಮಾರ್ಕೆಟ್ಸ್ ಎಷ್ಟು ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತೋ ಇವತ್ತು ಅಷ್ಟನ್ನು ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಈಗ ಲಾಸ್ಟ್ 15 ಡೇಸ್ ಇಂದ ಕೂಡ US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಏನ್ ಟೆನ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇದಾವೆ ಇವನ್ನ ಪ್ರತಿಯೊಂದು ದಿನನೂ ಮಾತಾಡ್ಕೊಂತಾನೆ ಬಂದ್ವಿ. ನಿನ್ನೆ ನೋಡಿದ್ರೆ ನ್ಯೂಕ್ಲಿಯರ್ ಡೀಲ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ ಅಂತ ಮೆನ್ಷನ್ ಮಾಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಇರಾನ್ ಮೇಲೆ ಈ ವೀಕೆಂಡ್ ಅಲ್ಲಿ ಅಟ್ಯಾಕ್ ಮಾಡ್ತೀವಿ, ಅದರಿಂದ US ಮಿಲಿಟರಿ ಎಲ್ಲ ರೆಡಿ ಆಗಿರಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದ್ರ ಜೊತೆಗೆ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ. ಈಗ US ಇಂದ 13 ವಾರ್ಶಿಪ್ಸ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಕಡೆ ಓಡ್ತಾ ಇದ್ದಾವೆ ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಮಂಗಳವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಈಗ ಇರಾನ್ ಅವರಾದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಬ್ಲಾಕ್ ಮಾಡಿದ್ದಾರೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದನೇ ಪ್ರಪಂಚಕ್ಕೆ ಬೇಕಾಗಿರೋ 20% ಆಯಿಲ್ ನೆಲ್ಲ ಎಕ್ಸ್ಪೋರ್ಟ್ ಮಾಡೋದು ಅಂತ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಕಮಿಂಗ್ ಟೈಮ್ ಅಲ್ಲಿ ಅದು ಗ್ಲೋಬಲ್ ಕಂಟ್ರೀಸ್ನು ಕೂಡ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮಂಗಳವಾರ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದ್ದೆ. US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಈ ಟೆನ್ಷನ್ಸ್ ಏನ್ ಇನ್ಕ್ರೀಸ್ ಆಗ್ತಾ ಇದಾವೆ, ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ನಿಯರ್ಲಿ $70 ಪರ್ ಬ್ಯಾರಲ್ಗೆ ರೀಚ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಆಯಿಲ್ ಇಂಡಿಯಾ ಈ ಎಲ್ಲಾ ಕಂಪನೀಸ್ ನಿಯರ್ಲಿ 3 to 5% ವರ್ಗು ಫಾಲ್ ಆಗಿದ್ವು. ಅದರ ಜೊತೆಗೆ investing.com ನ CEO ಅವರಾದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಈ ಇಯರ್ ಅಲ್ಲಿ $75 ಪರ್ ಬ್ಯಾರೆಲ್ ವರ್ಗು ರೀಚ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ, ಇಂಡಿಯಾ ಆದ್ರೆ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರಿ. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಆಯಿಲ್ ಪ್ರೈಸಸ್ ಏನಾದ್ರು ಇನ್ಕ್ರೀಸ್ ಆದ್ರೆ ಅದು ಇಂಡಿಯಾ ಮೇಲೆ ತುಂಬಾನೇ ಎಫೆಕ್ಟ್ ಇರುತ್ತೆ ಅಂತ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಜೊತೆಗೆ ಯಾವುದೋ ಒಂದು ಸೆಕ್ಟಾರ್ ಮೇಲೆ ಮಾತ್ರನೆಲ್ಲ ಇಂಪ್ಯಾಕ್ಟ್ ಇರೋದು, ಕಂಪ್ಲೀಟ್ ಎಕೋಸಿಸ್ಟಮ್ ಮೇಲೇನೆ ಅದು ಇಂಪ್ಯಾಕ್ಟ್ ಇರುತ್ತೆ ಅಂತ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಕೂಡ ನಮ್ಮ ಮಾರ್ಕೆಟ್ಸ್ಗೆ ಅದು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತೆ ಫ್ರೆಂಡ್ಸ್, ಈಗ US ಇರಾನ್ ರಿಲೇಟೆಡ್ ಆಗಿ ಏನ್ ಟೆನ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇದಾವೆ ಇದ್ರ ಬಗ್ಗೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಈಗ US ಆದ್ರೆ ಈ ವೀಕೆಂಡ್ ಅಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ತುಂಬಾನೇ ಸೀರಿಯಸ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಈಗ ಯಾವುದೇ ತರ ಅಟ್ಯಾಕ್ ಕೂಡ ಮಾಡಿಲ್ಲ. ಒಂದ್ ವೇಳೆ ಫ್ಯೂಚರ್ ಅಲ್ಲಿ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಅವಾಗೂ ಕೂಡ ನಮ್ಮ ಮಾರ್ಕೆಟ್ಸ್ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನನ್ನ ಒಪಿನಿಯನ್ ಪ್ರಕಾರ ಹೇಳ್ಬೇಕು ಅಂತ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಅಷ್ಟು ಈಸಿಯಾಗೆ ಒಂದು ಕಂಟ್ರಿ ಮೇಲೆ ಏನೋ ಅಟ್ಯಾಕ್ ಮಾಡಕ್ ಹೋಗಲ್ಲ ಅಂತಾನೆ ಅನ್ಕೊಂತೀನಿ. ಯಾಕಂದ್ರೆ ಇದುವರೆಗೂ ತುಂಬಾ ಸಲನೇ ಮೆನ್ಷನ್ ಮಾಡಿದ್ರು, ನಾನು ಪ್ರೆಸಿಡೆಂಟ್ ಆಗಿರೋ ಒಂದೇ ವರ್ಷದಲ್ಲೇನೆ ಸುಮಾರು 7ರಿಂದ 8 ಯುದ್ಧನ ಸ್ಟಾಪ್ ಮಾಡಿದೀನಿ ಅಂತ ತುಂಬಾ ಸಲ ಮೆನ್ಷನ್ ಮಾಡಿದ್ರು. ಆ ಕಾರಣದಿಂದ ಏನಾದ್ರು ಇರಾನ್ ಮೇಲೆ ಅಷ್ಟಾಗಿ ಏರ್ ಸ್ಟ್ರೈಕ್ ಏನು ಮಾಡಲ್ಲ ಅಂತಾನೆ ಅನ್ಕೊಂತಾ ಇದ್ದೀನಿ. ಒಂದ್ ವೇಳೆ ಏರ್ ಸ್ಟ್ರೈಕ್ ಏನಾದ್ರು ಮಾಡಿದ್ರೆ ಇರಾನ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಏರ್ ಸ್ಟ್ರೈಕ್ ಮಾಡ್ತಾರೆ. ಯಾಕಂದ್ರೆ ಇರಾನ್ ಮಿಲಿಟರಿ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅವ್ರ ಹತ್ರನು ವಾರ್ಶಿಪ್ಸ್, ಮಿಸೈಲ್ಸ್, ಡ್ರೋನ್ಸ್ ಪ್ರತಿ ಒಂದ್ರಲ್ಲೂ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಇರಾನ್ ಅವರಾದ್ರೆ US ಅಟ್ಯಾಕ್ ಮಾಡೋರ್ಗು ಯಾವುದೇ ತರ ರಿವರ್ಸ್ ಅಟ್ಯಾಕ್ ಮಾಡಲ್ಲ. ಒಂದ್ ವೇಳೆ US ಅಟ್ಯಾಕ್ ಮಾಡಿದ್ರೆ ಮಾತ್ರನೇ ಇರಾನ್ ಅವರು ಅದಕ್ಕೆ ರೆಸ್ಪಾಂಡ್ ಆಗ್ತಾರೆ. ಒಂದ್ ವೇಳೆ ಫ್ರೆಂಡ್ಸ್, ಈಗ ಈ ವೀಕೆಂಡ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋ ಪ್ರಕಾರ ಇರಾನ್ ಮೇಲೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಆದ್ರೆ ಇನ್ನೂ 3000 ಇಂದ 4000 ಪಾಯಿಂಟ್ಸ್ ವರ್ಗು ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹಂಗಂತ ಯಾರನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೆಲ್ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವರು ಜಸ್ಟ್ ಇವಾಗ ಇರಾನ್ಗೆ ಭಯ ಬೀಳ್ಸೋದಕ್ಕೆ ಮಾತ್ರನೇ ಈ ತರ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಅದರಿಂದ ಕಮಿಂಗ್ ಟೈಮಲ್ಲೂ ನಮ್ಮ ಮಾರ್ಕೆಟ್ಸ್ ಏನಾದರೂ ಫಾಲ್ ಆದ್ರೂ ಸಹ ಸ್ವಲ್ಪ ಆವರೇಜ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಅಲ್ಲಿ ಪೋರ್ಟ್ಫೋಲಿಯೋಸ್ ಎಲ್ಲ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈಗ ಮಾರ್ಕೆಟ್ ಇವತ್ತು ಫಾಲ್ ಆಗಿದೆ, ನಾಳೆ ಬೆಳೆಯುತ್ತೆ, ನಾಡೋದು ಫಾಲ್ ಆಗುತ್ತೆ, ಆಚೆ ನಾಡೋದು ಬೆಳೆಯುತ್ತೆ. ಈ ತರ ಮಾರ್ಕೆಟ್ ಫಾಲ್ ಆಗೋದು ಬೆಳೆಯೋದು, ಫಾಲ್ ಆಗೋದು ಬೆಳೆಯೋದು ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಅದರಿಂದ ಪ್ರತಿ ಸಲ ಫಾಲ್ ಆದಾಗೆಲ್ಲ ಸೆಲ್ ಮಾಡೋದು ಮತ್ತೆ ಬೆಳಿಬೇಕಾದ್ರೆ ಇನ್ವೆಸ್ಟ್ ಮಾಡೋದು, ಈ ತರ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ ಜನರೇಟ್ ಮಾಡೋಕ್ಕಾಗಲ್ಲ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಏನಾದರೂ ಫಾಲ್ ಆದ್ರೂ ಸ್ವಲ್ಪ ಆವರೇಜ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಅಲ್ಲಿ
ಪೋರ್ಟ್ಫೋಲಿಯೋಸ್ ಎಲ್ಲ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಫೈನಲ್ ಆಗಿ ಇವತ್ತಿನ ಮಾರ್ಕೆಟ್ಸ್ ಫಾಲ್ ಆಗಿರೋದಕ್ಕೆ 3 ರೀಸನ್ಸ್ ಏನು ಅಂದರೆ, US ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅನ್ನೋ ರೀಸನಿಂದ ಫಾಲ್ ಆಗಿದೆ. ಅದ್ರ ಜೊತೆಗೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನಮ್ಮ ಮಾರ್ಕೆಟ್ಸ್ ಫಾಲ್ ಆಗಿದೆ. ಇವೆರಡರ ಇಂಪ್ಯಾಕ್ಟ್ ಇಂದ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಫಾಲ್ ಆಗಿರೋದು. ಮತ್ತೆ ಈ ವಾರ್ ಟೆನ್ಷನ್ಸ್ ಇಂದ ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಈಗ ನಿನ್ನೆ ಮೆನ್ಷನ್ ಮಾಡಿದ್ದೆ ಸಿಲ್ವರ್ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಇವತ್ತು ವಿಡಿಯೋ ಡ್ಯೂರೇಷನ್ ಆದ್ರೆ ತುಂಬಾನೇ ಜಾಸ್ತಿ ಆಗಿದೆ, ಅದರಿಂದ ಸಿಲ್ವರ್ ಬಗ್ಗೆ ನಾಳೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್, ಇವಾಗ FIS ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. FIS ಯಾವ ಸೆಕ್ಟರ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾವ ಸೆಕ್ಟರ್ ಇಂದ ತುಂಬಾ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತ. ಈಗ ಇಲ್ಲೊಂದು ಡೇಟಾ ಇದೆ ನೋಡಿ. ಫೆಬ್ರವರಿ ಫಸ್ಟ್ ಹಾಫ್ ಅಲ್ಲಿ ಸುಮಾರು 11,000 ಕೋಟಿ IT ಸೆಕ್ಟರ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಅಂದ್ರೆ ಈ ಲಾಸ್ಟ್ ವೀಕ್ ಅಲ್ಲಿ ಆಂಥ್ರೋಪಿಕ್ ಬಗ್ಗೆ ಅಪ್ಡೇಟ್ ಬಂತಲ್ವಾ, ಆ ಟೈಮಲ್ಲಿ ಏನಾದ್ರು FIS ಇಷ್ಟು ಸೆಲ್ ಮಾಡಿರ್ಬೇಕು. ಅದರಿಂದನೇ 2 ಡೇಸ್ IT ಇಂಡೆಕ್ಸ್ ನಿಯರ್ಲಿ 5% ವರ್ಗು ಫಾಲ್ ಆಗಿದ್ದು. ಅದ್ರ ಜೊತೆಗೆ ಯಾವ್ಯಾವ ಸೆಕ್ಟರ್ ಅಲ್ಲಿ FIS ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಮತ್ತೆ FIS ಆದ್ರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇದೇ ಕಂಟಿನ್ಯೂ ಆಗುತ್ತಾ ಅಂತ. ಅಥವಾ ಲಾಸ್ಟ್ ವೀಕಲ್ಲಿ ಗುರುವಾರ ಆದರೆ ಸುಮಾರು 7,000 ಕೋಟಿ ಸೆಲ್ ಮಾಡಿದ್ರು. ಅವತ್ತೂ ಮಾರ್ಕೆಟ್ ಇದೇ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ಕೂಡ ಮಾರ್ಕೆಟ್ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ ಅಲ್ವಾ. ನೋಡೋಣ ಇವತ್ತು FIS ಎಷ್ಟು ಸೆಲ್ ಮಾಡಿರ್ಬೋದು ಅಂತ. ಫ್ರೆಂಡ್ಸ್, ಈಗ ತುಂಬ ಸಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ರು ಕಮೆಂಟ್ ಸೆಷನಲ್ಲಿ, ಈಗ ಈ ನ್ಯೂಸ್ನೆಲ್ಲ ನೀವು ಯಾವ ಥರ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಈ ಡೇಟಾಸ್ನೆಲ್ಲ ಯಾವ ವೆಬ್ಸೈಟಿಂದ ತರ್ತಾ ಇದ್ದೀರಾ ಅಂತ ತುಂಬ ಸಲನೇ ಕೇಳಿದ್ದೀರಾ. ಈ ನ್ಯೂಸ್ ಪ್ರಕಾರ ನೋಡಿದ್ರೆ ಇದಕ್ಕೆ ತುಂಬ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಇದ್ದಾವೆ, ಅಲ್ಲಿಂದ ಈ ನ್ಯೂಸ್ನ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಆದರೆ ಈ ಸ್ಪೆಸಿಫಿಕ್ ಡೇಟಾಸ್ ಏನಿದಾವೆ ಇದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಂದನೇ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇರೋದು, ಅದೇ ಸ್ಟಾಕ್ ಎಡ್ಜ್. ಈ ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಇದೆ, ಇದು ಓಪನ್ ಆಗ್ತಿದಂಗೆ ಯೂಸರ್ ಇಂಟರ್ಫೇಸ್ ಈ ತರ ಕಾಣಿಸುತ್ತೆ. ಫ್ರೆಂಡ್ಸ್, ಈಗ ನನ್ನ ಒಪಿನಿಯನ್ ಪ್ರಕಾರ ಹೇಳ್ಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ನಮಗೆ ತುಂಬಾನೇ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ಒಂದ್ಸಲ ಏನೇನು ಫೀಚರ್ಸ್ ಇದಾವೆ ಅಂತ ನೋಡಿ. ಇಲ್ಲಿ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ, ಸೆನ್ಸೆಕ್ಸ್ ಯಾವ ತರ ಪರ್ಫಾರ್ಮ್ ಮಾಡಿದೆ, ಮತ್ತೆ ಪ್ರತಿದಿನ ಈ FIDA ಡೇಟಾ ಬಗ್ಗೆ ಮಾತಾಡ್ತೀವಲ್ಲ, FIS ಎಷ್ಟು ಸೆಲ್ ಮಾಡಿದ್ದಾರೆ, ಎಷ್ಟು ಬೈ ಮಾಡಿದ್ದಾರೆ, DIS ಎಷ್ಟು ಬೈ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನೀವು ಇಲ್ಲೇ ನೋಡ್ಬೋದು. ಅದಾದ್ಮೇಲೆ ನಿಫ್ಟಿ 50, ನಿಫ್ಟಿ 500, ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು. ಅದಾದ್ಮೇಲೆ ಬ್ಲಾಕ್ ಡೀಲ್ಸ್, ಬಲ್ಕ್ ಡೀಲ್ಸ್ ಸಮೇತ ಪ್ರತಿಯೊಂದನ್ನು ನೀವು ಇಲ್ಲೇ ನೋಡ್ಬೋದು. ಮತ್ತೆ ರಿಸಲ್ಟ್ಸ್ ಯಾವ್ದಿದೆ, ಮತ್ತೆ ಯಾವ್ಯಾವ ರಿಸಲ್ಟ್ಸ್ ಬರ್ತವೆ ನೆಕ್ಸ್ಟ್ ಅಂತ ಕೂಡ ನೋಡ್ಬೋದು. ಮತ್ತೆ ಈ ವೆಬ್ಸೈಟ್ ಅಲ್ಲಿ ನಾನು ತುಂಬಾ ಯಾವ್ದನ್ನ ಬಳಸ್ತೀನಿ ಅಂತ ಅಂದ್ರೆ ಈ ಸೆಕ್ಟರ್ ಅನಾಲಿಸಿಸ್ ನಾನು ತುಂಬಾ ಬಳಸ್ತೀನಿ. ಫ್ರೆಂಡ್ಸ್, ಈಗ ಒಂದ್ಸಲ ಇದ್ ನೋಡಿ, ಇಲ್ಲಿ ಯಾವ್ಯಾವ ಸೆಕ್ಟರ್ ಅಲ್ಲಿ ಯಾವ್ಯಾವ ಕಂಪನೀಸ್ ಇದಾವೆ, ಅದ್ರಲ್ಲೂ ಒಂದ್ ಸೆಕ್ಟರ್ ಅಲ್ಲಿ ನೋಡಿದ್ರೆ ತುಂಬಾ ಕಂಪನೀಸ್ ಇರ್ತವೆ. ಆ ಕಂಪನೀಸ್ ಎಲ್ಲ ಯಾವ್ಯಾವ ಬಿಸ್ನೆಸಸ್ ಇದಾವೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಇದ್ರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ ನೋಡಿದ್ರೆ ಇದರಲ್ಲಿ ತುಂಬಾನೇ ಸೆಗ್ಮೆಂಟ್ಸ್ ಇದಾವೆ. ಎಕ್ಸಾಂಪಲ್, ಈಗ ಸೈಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರು, 2 ವೀಲರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರು, 4 ವೀಲರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರು. ಅದೇ ತರ ಈ ಆಟೋ ಆಕ್ಸಿಲರೀಸ್ ಅಲ್ಲೂ ಕೂಡ ತುಂಬಾನೇ ಇರ್ತವೆ. ಟೈರ್ ಮ್ಯಾನುಫ್ಯಾಕ್ಚರರ್ಸ್, ಬೇರಿಂಗ್ಸ್, ಬ್ಯಾಟ್ರೀಸ್, ಲೂಬ್ರಿಕೆಂಟ್ಸ್, ಈ ತರ ಹೇಳ್ತಾ ಹೋದ್ರೆ ತುಂಬಾನೇ ಕಂಪನೀಸ್ ಬರ್ತಾವಲ್ಲ. ಆ ತುಂಬಾನೇ ಕಂಪನೀಸ್ ಅಲ್ಲೂ ಕೂಡ ನೀವು ಯಾರ್ಯಾರು ವರ್ಕ್ ಮಾಡ್ತಾ ಇದಾರೆ. ಎಕ್ಸಾಂಪಲ್, ಈಗ 2 ವೀಲರ್ಸ್ ನೋಡಿ, ಈ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದಾರೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದ್ರ ಜೊತೆಗೆ ಈ ಕಂಪನಿ ಫಂಡಮೆಂಟಲ್ಸ್ ಯಾವ ತರ ಇದಾವೆ ಅಂತ ಸಮೇತ ನೀವು ಇಲ್ಲೇ ನೋಡ್ಬೋದು. ಈ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ತುಂಬಾನೇ ಕಂಪನೀಸ್ ಇದಾವೆ. ಅದ್ರಲ್ಲೂ ಈಗ ಸ್ಪೆಸಿಫಿಕ್ ಆಗಿ ಒಂದು ಕಂಪನಿ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೂ ಕೂಡ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲೇ ಸಿಗುತ್ತೆ. ಫಸ್ಟ್, ಈಗ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಬಗ್ಗೆ ನೋಡಿದ್ರೆ ಈ ಕಂಪನಿ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಜೊತೆಗೆ ಮಲ್ಟಿಪಲ್ ಫೀಚರ್ಸ್ ಇಲ್ಲೇ ಗೊತ್ತಾಗುತ್ತೆ. ಈಗ ಪ್ರೈಸ್ ಯಾವ ತರ ಇದೆ, ಚಾರ್ಟ್ಸ್, ಡಿಲಿವರೀಸ್. ಈಗ ಒಂದು ಕಂಪನಿಯಲ್ಲಿ ಎಷ್ಟು ಕ್ವಾಂಟಿಟೀಸ್ ಅಲ್ಲಿ ಡಿಲಿವರೀಸ್ ನಡೀತಾ ಇದೆ, ಎಷ್ಟು ಜನ ಡಿಲಿವರೀಸ್ ತಗೊಂತಾ ಇದಾರೆ. ಅದಾದ್ಮೇಲೆ ಒಂದು ಕಂಪನಿಯಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದಾರೆ ಅಂತ ಕೂಡ ಇಲ್ಲಿ ನೋಡ್ಬೋದು. ಈಗ LIC ಅವರಾದ್ರೆ ಮಹೀಂದ್ರ ಅಂಡ್ ಮಹೀಂದ್ರದಲ್ಲಿ 6% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದಾರೆ. ವ್ಯಾಂಗಾರ್ಡ್ ಫಂಡ್ಸ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಗೌರ್ಮೆಂಟ್ ಆಫ್ ಸಿಂಗಾಪುರ್, ಪೆನ್ಷನ್ ಫಂಡ್ಸ್, ನಾರ್ವೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ, SBI ಲೈಫ್ ಇನ್ವೆಸ್ಟ್ ಮಾಡಿದ್ದಾರೆ. ಈ ತರ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ಕೂಡ ಯಾರ್ಯಾರು ಎಷ್ಟೆಷ್ಟು ಹೋಲ್ಡ್ ಮಾಡ್ತಾ ಇದಾರೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಅದಾದ್ಮೇಲೆ ಇಲ್ಲಿ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಕಂಪನಿ ಶೇರ್ಸ್ ನ ತುಂಬಾನೇ ಕ್ವಾಂಟಿಟೀಸ್ ಅಲ್ಲಿ ಬೈ ಮಾಡ್ತಾ ಇದಾರೆ, ತುಂಬಾ ಡಿಲಿವರಿ ತಗೊಂತಾ ಇದಾರೆ ಅಂತ ಕೂಡ ನೋಡ್ಬೋದು. ಇಲ್ಲಿ ಫಸ್ಟ್ ನೋಡಿದ್ರೆ ಇಂಜಿನಿಯರ್ಸ್ ಇಂಡಿಯಾ ಅನ್ನೋ ಕಂಪನಿಯಲ್ಲಿ ತುಂಬಾನೇ ಡಿಲಿವರಿ ಕ್ವಾಂಟಿಟೀಸ್ ಇದಾವೆ. ಅಂದ್ರೆ ಶುಕ್ರವಾರ ಕೂಡ ನಿಯರ್ಲಿ 15% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ನಿಯರ್ಲಿ 7% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಅದರಿಂದ ಈ ಕಂಪನಿಯಲ್ಲಿ ಡೆಲಿವರಿ ಆಕ್ಟಿವಿಟಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದಾದ್ಮೇಲೆ FIS ಯಾವ ಕಂಪನಿಯಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಪ್ರೀವಿಯಸ್ ಕ್ವಾರ್ಟರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕ್ವಾರ್ಟರ್ ಅಲ್ಲಿ ಅಂತ ನೋಡ್ಬೋದು.
ಫ್ರೆಂಡ್ಸ್, ಈಗ ಇದುವರೆಗೂ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವೆಬ್ಸೈಟ್ ಬಗ್ಗೆ, ಇದು ತುಂಬಾನೇ ಕಮ್ಮಿ. ಯಾಕಂದ್ರೆ ಇನ್ನೂ ಹಲವಾರು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ. ಈ ವೆಬ್ಸೈಟ್ ನ ನೀವು ಫೋನಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು, ಲ್ಯಾಪ್ಟಾಪ್ ಅಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು. ಜೊತೆಗೆ ನಾನು ಏನ್ ಮೆನ್ಷನ್ ಮಾಡಿದೀನಿ ಇದುವರೆಗೂ ಡೇಟಾನ, ಅದು ತುಂಬಾನೇ ಕಮ್ಮಿ ಹೇಳ್ಬೇಕು ಅಂತ ಅಂದ್ರೆ. ಯಾಕಂದ್ರೆ ಈ ವೆಬ್ಸೈಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಹಲವಾರು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ, ಜೊತೆಗೆ ಅಡ್ವಾನ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ. ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ಪ್ರತಿಯೊಬ್ಬರಿಗೂ ಈ ವೆಬ್ಸೈಟ್ ತುಂಬಾನೇ ಉಪಯೋಗ ಆಗುತ್ತೆ. ಜೊತೆಗೆ ಇದರಲ್ಲಿರೋ ಫೀಚರ್ಸ್ ನ ಪ್ರತಿಯೊಂದನ್ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ತಗೊಬೇಕಾಗಿರುತ್ತೆ. ಈಗ ಪ್ರೆಸೆಂಟ್ ಸಬ್ಸ್ಕ್ರಿಪ್ಷನ್ ಆದ್ರೆ ₹399 ಇದೆ ಪರ್ ಮಂತ್. ಆದ್ರೆ ನಮ್ ಸಬ್ಸ್ಕ್ರೈಬರ್ಸ್ಗೋಸ್ಕರ 75% ಡಿಸ್ಕೌಂಟ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಅಂದ್ರೆ ₹99 ಪರ್ ಮಂತ್ ಅಲ್ಲೇ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಟೂ ಬ್ರದರ್ಸ್ ಅಂತ ಟೈಪ್ ಮಾಡಿ ಅಪ್ಲೈ ಮಾಡಿ. ಆಗ ಈ ₹399 ಸಬ್ಸ್ಕ್ರಿಪ್ಷನ್ ಏನಿದೆ ಅದು ನಿಮ್ಗೆ ₹99 ಗೆನೆ ಸಿಗುತ್ತೆ. ಅದರಿಂದ ನೀವು ಈ ವೆಬ್ಸೈಟ್ ಅಲ್ಲಿರೋ ಪ್ರತಿಯೊಂದು ಫೀಚರ್ ನ ಕೂಡ ಆಕ್ಸೆಸ್ ಮಾಡಬಹುದು. ಜೊತೆಗೆ ಈ ವೆಬ್ಸೈಟ್ ಏನಿದೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರ್ಗೆ. ಮತ್ತೆ ಈ ಸ್ಟಾಕ್ ಏಜ್ ವೆಬ್ಸೈಟ್ ಏನಿದೆ, ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ರೀಸೆಂಟ್ ಆಗಿ RBI ಈ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ಗೆ ಬ್ಯಾಂಕ್ ಗ್ಯಾರಂಟೀಸ್ ಮತ್ತೆ ಕೊಲಾಟ್ರಲ್ಸ್ನ 50% ಇಂದ 100%ಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಸೋಮವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ. ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ April 1, 2026 ಇಂದ ಶುರು ಆಗುತ್ತೆ ಅಂತ ಕೂಡ ಅವತ್ತೇನೆ ಮೆನ್ಷನ್ ಮಾಡಿದ್ರು. ಅದರಿಂದ ಸೋಮವಾರ ಆದ್ರೆ BSE, ಏಂಜಲ್ ಒನ್, ಗ್ರೋ ಈ ಎಲ್ಲಾ ಕಂಪನೀಸ್ 5 to 10% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದ್ರೆ ಈ ಕಂಪನೀಸ್ಗೆ ಇದರಿಂದ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ ಅಂತ. ಆದ್ರೆ ಇವತ್ತು ಅಸೋಸಿಯೇಷನ್ ಆಫ್ ನ್ಯಾಷನಲ್ ಎಕ್ಸ್ಚೇಂಜ್ ಮೆಂಬರ್ಸ್ ಆಫ್ ಇಂಡಿಯಾ ಅವರು ಸೆಬಿನ ಮೀಟ್ ಮಾಡಿದ್ದಾರೆ. ಸೆಬಿನ ಮೀಟ್ ಮಾಡಿ ಈಗ ಇಷ್ಟು ಸಡನ್ ಆಗಿ ಕೊಲಾಟ್ರಲ್ಸ್ ಮತ್ತೆ ಬ್ಯಾಂಕ್ ಗ್ಯಾರಂಟೀಸ್ನ ಇನ್ಕ್ರೀಸ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ತುಂಬಾನೇ ಕಮ್ಮಿ ಆಗುತ್ತೆ, ಟ್ರೇಡಿಂಗ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಇನ್ವೆಸ್ಟರ್ಸ್ಗೆ ಮತ್ತೆ ಇಂಟರ್ಮೀಡಿಯರೀಸ್ಗೆ ಟ್ರೇಡಿಂಗ್ ಕಾಸ್ಟ್ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ FIS ಆಕ್ಟಿವಿಟಿ ಕೂಡ ನಮ್ಮ ಮಾರ್ಕೆಟಲ್ಲಿ ಕಮ್ಮಿ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವಾಗ ಏನು ಗ್ಯಾರಂಟೀಸ್ನೆಲ್ಲ ಇನ್ಕ್ರೀಸ್ ಮಾಡಿದಿರಾ, ಇನ್ನೂ ಒಂದು 6 months ಟೈಮ್ ಕೊಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಒಂದು ಪ್ರಾಪರ್ ಡಿಸಿಷನ್ ತಗೊಂಡ್ರೆ ಅದು ಸ್ವಲ್ಪ ಪರವಾಗಿಲ್ಲ. ಇಷ್ಟು ಸಡನ್ ಆಗಿ ಈ ತರ ಇನ್ಕ್ರೀಸ್ ಮಾಡೋದ್ರಿಂದ ಮಾರ್ಕೆಟ್ಗೆ ಇದು ತುಂಬಾನೇ ಎಫೆಕ್ಟ್ ಮಾಡುತ್ತೆ ಅಂತ ಸೆಬಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಸೆಬಿ ಏನಾದರೂ ಈ ಬ್ಯಾಂಕ್ ಗ್ಯಾರಂಟೀಸ್ ಬಗ್ಗೆ ಏನಾದರೂ ಸ್ವಲ್ಪ ಚೇಂಜಸ್ನ ತರ್ತಾರ ಅಂತ. ಯಾಕಂದ್ರೆ ಇದರಿಂದ ಮಾರ್ಕೆಟಲ್ಲಿ ಆಕ್ಟಿವಿಟಿ, ಟ್ರೇಡಿಂಗ್ ಕಾಸ್ಟ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಇಂಟರ್ಮೀಡಿಯೇಟ್ಸ್ಗೂ ಎಫೆಕ್ಟ್ ಆಗುತ್ತೆ, ಇನ್ವೆಸ್ಟರ್ಸ್ಗೂ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ. ನೋಡೋಣ ಯಾವ ತರ ಚೇಂಜಸ್ನ ತರ್ತಾರೆ ಅಂತ. ಒಂದ್ ವೇಳೆ ಏನಾದ್ರು ಚೇಂಜಸ್ನ ತಂದ್ರು ಅಂದ್ರೆ ಅದು ಇಂಟರ್ಮೀಡಿಯೇಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅವತ್ತಾದ್ರೆ BSE, ಏಂಜಲ್ ಒನ್, ಗ್ರೋ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್, ರಿಫೆಕ್ಸ್ ಇಂಡಸ್ಟ್ರೀಸ್ ಈ ಕಂಪನಿ ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫ್ರೆಂಡ್ಸ್, ಈಗ ಒಂದು 6 months ಬ್ಯಾಕ್ ಈ ಕಂಪನಿ ಬಗ್ಗೆ ತಿಳ್ಕೊಂಡಿದ್ವಿ. ಅವಾಗಾದ್ರೆ ಸೆಬಿ ಈ ಕಂಪನಿ ಪ್ರಮೋಟರ್ ಆದ ಅನಿಲ್ ಜೈನ್ ಅವ್ರ ಮೇಲೆ ಸ್ವಲ್ಪ ಪೆನಾಲ್ಟಿನ ಹಾಕಿದ್ರು. ಆದ್ರೆ ಇವತ್ತು ಸ್ಯಾಟ್ ಅಂದ್ರೆ ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯುನಲ್ ಅವರು ಈ ಪೆನಾಲ್ಟಿನ ಪಾಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಕೊಚಿನ್ ಶಿಪ್ ಯಾರ್ಡ್ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಡೇಟಾನ ಶೇರ್ ಮಾಡ್ತೀನಿ ನೋಡಿ. ಇವತ್ತು ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ ಫ್ರಾನ್ಸ್ ಇಂದ ಸುಮಾರು 3200 ಕೋಟಿ ವರ್ತ್ ಆಫ್ ಆರ್ಡರ್ ಬಂದಿದೆ. ಈ ಆರ್ಡರ್ ಅಲ್ಲಿ ಇವರು 6 LNG ಪವರ್ಡ್ ಕಂಟೈನರ್ ಶಿಪ್ಸ್ ನ ಬಿಲ್ಟ್ ಮಾಡಿ ಕೊಡ್ಬೇಕಾಗಿರುತ್ತೆ. ಜೊತೆಗೆ ಫಸ್ಟ್ ಡೆಲಿವರಿ ಯಾವಾಗ ಅಂತ ಅಂದ್ರೆ February 2029 ಅಲ್ಲಿ 2 ಶಿಪ್ಸ್ ನ ಡೆಲಿವರ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದಂತೂ ಕೊಚಿನ್ ಶಿಪ್ ಯಾರ್ಡ್ ಅವ್ರಿಗೆ ತುಂಬಾನೇ ದೊಡ್ಡ ಆರ್ಡರ್, ಅದನ್ನು ಇಂಟರ್ನ್ಯಾಷನಲ್ ಆರ್ಡರ್ ಆಗಿರೋದ್ರಿಂದ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವತ್ತು ನಮ್ಮ ಮಾರ್ಕೆಟ್ಸ್ ಏನಾದರೂ ಒಂದ್ ವೇಳೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರೆ ಇವತ್ತು ಇನ್ನ ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಬೇಕಾಗಿತ್ತು. ಆದ್ರೆ ಮಾರ್ಕೆಟ್ ಇವತ್ತು ಕಂಪ್ಲೀಟ್ ಆಗಿ ಫಾಲ್ ಆಗಿರೋ ಕಾರಣದಿಂದ ಈ ಕಂಪನಿ ಕೂಡ ಡೇ ಎಂಡ್ಗೆ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ ಈ ಇಂಟರ್ನ್ಯಾಷನಲ್ ಆರ್ಡರ್ ಬಂದಿರೋ ಕಾರಣದಿಂದ ಈ ಕಂಪನಿ ಟೋಟಲ್ ಆರ್ಡರ್ ಬುಕ್ ಬಂದು 23,000 crores ರೀಚ್ ಆಗಿದೆ. ನೋಡೋಣ ಈ ಆರ್ಡರ್ಸ್ನೆಲ್ಲ ಇವರು ಯಾವ ತರ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ಇದೇ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಇನ್ನೊಂದು ಕಂಪನಿ ಬಗ್ಗೆ ಕೂಡ ತಿಳಿಸ್ತೀನಿ ನೋಡಿ. ಅದೇ GRSE, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್. ಇವರಾದ್ರೆ ರೀಸೆಂಟ್ ಆಗಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ರಿಸಲ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಏನಂದ್ರೆ ಇವಾಗ
ರಿಸಲ್ಟ್ಸ್ ಏನೋ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ಶಿಪ್ ಬಿಲ್ಡಿಂಗ್ ರಿಲೇಟೆಡ್ ಆಗಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೀವಿ. ಜೊತೆಗೆ ಪ್ರೆಸೆಂಟ್ ಆರ್ಡರ್ ಬುಕ್ ಆದ್ರೆ 19,000 ಕೋಟಿಯಿಂದ 22,000 ಕೋಟಿ ಆರ್ಡರ್ ಬುಕ್ ನ ಮೇಂಟೈನ್ ಮಾಡ್ತಾ ಇದೀವಿ. ಅದೇ ಫ್ಯೂಚರ್ ಅಲ್ಲಿ ಅದು 40,000 ಕ್ರೋರ್ಸ್ಗೆ ರೀಚ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ತುಂಬಾ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ನೋಡೋಣ ಈಗ ಈ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಎಲ್ಲ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಯಾವ ತರ ಗ್ರೋ ಆಗ್ತಾರೆ, ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಇನ್ನ ಫ್ಯೂಚರ್ ಅಲ್ಲಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್, ಇವತ್ತು ಈ ಟಾಟಾ ಕಂಪನೀಸ್ ಆದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ ಈ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಆದ್ರೆ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಈ ಟಾಟಾ ಗ್ರೂಪ್ ಅಲ್ಲಿ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗ್ತಾರೆ ನೆಕ್ಸ್ಟ್ ಈ ಟಾಟಾ ಗ್ರೂಪ್ಗೆ ಚೇರ್ಮನ್ ಯಾರು ಅಂತ. ಈಗ ಈ ಟಾಟಾ ಸನ್ಸ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ನೆಕ್ಸ್ಟ್ ಟರ್ಮ್ ಅಲ್ಲೂ ಕೂಡ ಈ ಎನ್ ಚಂದ್ರಶೇಖರನ್ ಅವರೇ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ಟಾಟಾ ಇನ್ವೆಸ್ಟ್ಮೆಂಟ್ಸ್ ಆದ್ರೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು. ಈಗ ಈ ಚೇರ್ಮನ್ ಆದ ಎನ್ ಚಂದ್ರಶೇಖರನ್ ಅವ್ರನ್ನ ರೀಅಪಾಯಿಂಟ್ ಮಾಡೋದ್ರಿಂದ ಈ ಕಂಪನಿಗೆ ಯಾವ ತರ ಪಾಸಿಟಿವ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಈ ಎನ್ ಚಂದ್ರಶೇಖರನ್ ಅವ್ರು ಬಂದಾದ್ಮೇಲೆ ಈ ಟಾಟಾ ಕಂಪನೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಅಂದ್ರೆ ರೆವಿನ್ಯೂಸ್ ಎಲ್ಲ ಡಬಲ್ ಆಗಿದಾವೆ. ಅದರಿಂದನೇ ಟಾಟಾ ಸನ್ಸ್ ಆದ್ರೆ ಮತ್ತೆ ಇವ್ರನ್ನ ಚೇರ್ಮನ್ ಆಗಿ ರೀಅಪಾಯಿಂಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರೋದು. ಅದರಿಂದನೇ ಈ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ಈ Q3 ರಿಸಲ್ಟ್ಸ್ ಏನೋ 95% ಆಫ್ ದ ಕಂಪನೀಸ್ ಎಲ್ಲ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಇನ್ನೊಂದು ಸ್ವಲ್ಪ ಕಂಪನೀಸ್ ಮಾತ್ರ, ಅಂದರೆ ನಿಯರ್ಲಿ ಒಂದು 30 ಕಂಪನೀಸ್ ಮಾತ್ರ ರಿಸಲ್ಟ್ಸ್ ಪೋಸ್ಟ್ ಮಾಡಬೇಕಾಗಿದೆ. ಈಗ ಮೋರ್ಗನ್ ಸ್ಟ್ಯಾನ್ಲಿ ಮತ್ತು ಜೆಫ್ರೀಸ್ ಆದರೆ ಸ್ವಲ್ಪ ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಯಾವ ಬೇಸಿಸ್ ಮೇಲೆ ಪಿಕ್ ಮಾಡಿದ್ದಾರೆ ಅಂತ ಅಂದರೆ, ಈ Q3 ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋ ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಜೊತೆಗೆ ಕಮಿಂಗ್ ಕ್ವಾರ್ಟರ್ಸಲ್ಲೂ ಕೂಡ ಈ ಕಂಪನೀಸ್ ಇನ್ನೂ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದ್ದಾವೆ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಮೋರ್ಗನ್ ಸ್ಟ್ಯಾನ್ಲಿ ಅವರು ಯಾವ್ಯಾವ ಕಂಪನೀಸ್ನ ಪಿಕ್ ಮಾಡಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ಟಾಟಾ ಸ್ಟೀಲ್ ಬಗ್ಗೆ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅರ್ನಿಂಗ್ಸ್ ಎಲ್ಲ ಪಾಸಿಟಿವ್ ಆಗಿದ್ದಾವೆ. ಅದ್ರ ಜೊತೆಗೆ ಕಮಿಂಗ್ ಕ್ವಾರ್ಟರ್ಸಲ್ಲೂ ಕೂಡ ಸ್ಟೀಲ್ ಪ್ರೈಸಸ್ ರಿಕವರಿ ಆಗ್ತಾ ಇರೋ ಕಾರಣದಿಂದ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಎಟರ್ನಲ್ಗಾದ್ರೆ ಐ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಕ್ವಾರ್ಟರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಪಾಲಿಕ್ಯಾಬ್ ಇಂಡಿಯಾ, ಗ್ರಾಸಿಮ್ ಇಂಡಸ್ಟ್ರೀಸ್, ಆಯಿಲ್ ಇಂಡಿಯಾ, ಶ್ರೀರಾಮ್ ಫಿನಾನ್ಸ್ಗೆ ಕಮಿಂಗ್ ಕ್ವಾರ್ಟರ್ಸಲ್ಲೂ ಕೂಡ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಜೆಫ್ರೀಸ್ ಅವರಾದ್ರೆ ಆಕ್ಸಿಸ್ ಬ್ಯಾಂಕ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ಟ್ರಾಂಗ್ ಕ್ರೆಡಿಟ್ ಗ್ರೋತ್ ಮತ್ತೆ ಡೆಪಾಸಿಟ್ ಗ್ರೋತ್ ಇಂದ ಈ ತರ ಬೈ ರೇಟಿಂಗ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಬಜಾಜ್ ಫಿನ್ಸ್ ಅವ್ರನ್ನ ಪಿಕ್ ಮಾಡಿದ್ದಾರೆ. ಯಾಕಂದ್ರೆ ಸ್ಟ್ರಾಂಗ್ EPS ಗ್ರೋತ್ ಇದೆ, ಜೊತೆಗೆ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಮೂರನೇ ಕಂಪನಿ ಬಂದು AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್. ಈ ಕಂಪನಿನಾದ್ರೆ ವ್ಯಾಲ್ಯೂ ಪಿಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಸೆಕ್ಟಾರ್ ರೊಟೇಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ FIS ಆದ್ರೆ Q3 ಸ್ವಲ್ಪ ಸ್ಟೇಕ್ನ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೆಲ್ಲ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಯಾವ ತರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಗೋದ್ರೇಜ್ ಪ್ರಾಪರ್ಟೀಸ್, ಹಿಂದೂಸ್ತಾನ್ ಜಿಂಕ್, JSW ಸ್ಟೀಲ್, ಭಾರತ್ ಫೋರ್ಜ್, ವೋಲ್ಟಾಸ್, ಈ ತರ ಹಲವಾರು ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಈ ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತಾರೆ, ಈ ಕ್ವಾರ್ಟರಲ್ಲಿ ಪೋಸ್ಟ್ ಮಾಡಿರೋ ಥರನೇ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು CLSA ಅವರು ಕೊಫೋರ್ಜ್ ಬಗ್ಗೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿ ಹೈ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ನ ಕೊಟ್ಟಿದ್ದಾರೆ. ಜೊತೆಗೆ ಟಾರ್ಗೆಟ್ ಪ್ರೈಸ್ ಆದ್ರೆ 2,426 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದ್ರೆ ಕರೆಂಟ್ ಪ್ರೈಸ್ ಇಂದ 77% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕೊಫೋರ್ಜ್ ಅವರು ಸ್ಯಾಬ್ರೆ ಅನ್ನೋ ಒಂದು ಲೀಡಿಂಗ್ ಗ್ಲೋಬಲ್ ಟ್ರಾವೆಲ್ ಟೆಕ್ ಫರ್ಮ್ ಅವರಿಂದ 15,000 crores ವರ್ತ್ ಆಫ್ ಡೀಲ್ನ ಸೈನ್ ಮಾಡ್ಕೊಂಡಿದ್ದಾರೆ. ಅದನ್ನು 13 years ಲಾಂಗ್ ಟರ್ಮ್ ಡೀಲ್ನ ಸೈನ್ ಮಾಡ್ಕೊಂಡಿರೋದು. ಲಾಸ್ಟ್ ಇಯರ್ 2025 ಈ ಡೀಲ್ನ ಸೈನ್ ಮಾಡ್ಕೊಂಡಿದ್ರು. ನಿನ್ನೆ ಆದ್ರೆ US ಮಾರ್ಕೆಟಲ್ಲಿ ಸ್ಯಾಬ್ರೆ ಅವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿ ಕಾನ್ ಕಾಲಲ್ಲಿ ರಿಲೇಟೆಡ್ ಆಗಿ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಅಪ್ಡೇಟ್ ಮಾಡಿರೋದ್ರಿಂದ ಅದು ಇಂಡೈರೆಕ್ಟ್ ಆಗಿ ಕೊಫೋರ್ಜ್ಗೂ ಕೂಡ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದರಿಂದನೇ ಇವಾಗ CLSA ಅವರು ಈ ಥರ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿರೋದು.